ಸರ್ ಯೂಶಲಿ ಸಿನಿಮಾದ ಕಥೆಗಳದು ಕಮರ್ಷಿಯಲ್ ಸಿನಿಮಾಗಲಿ ಅಥವಾ ಯಾವುದೇ ಆಗಲಿ ಕಾಲಘಟ್ಟವನ್ನು ಹೇಳ್ತಾ ಹೋಗ್ತಾ ಸರ್. ಅಂದರೆ ಫಾರ್ ಎಕ್ಸಾಂಪಲ್ ಅದು ಟೈಮ್ ಲ್ಯಾಪ್ಸ್ ಮೂಲಕ ದೊಡ್ಡ ಕಥೆಯಾಗಿ ನಾವು ತೊಗೊಳ್ತಾ ಹೋಗ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಕ್ಸ್ ನೀವು ಹೇಳಿದಾಗೆ ಒಂದೇ ರಾತ್ರಿ ಅಂತಂದ್ರೆ ಈ ಥರದ ಪ್ರಯತ್ನಗಳು ಆದಾಗ ಅದನ್ನು ನಿಮ್ಮಂಥ ಎಲ್ಲ ನಟರು ಅದನ್ನು ಸ್ವೀಕರಿಸಿ ಈ ಥರದ ಕಥೆಗಳ ಮೇಲೆ ವರ್ಕ್ ಮಾಡುವಂಥದ್ದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಮತ್ತು ಇಂಡಸ್ಟ್ರಿಯ ಪಾಯಿಂಟ್ ಆಫ್ ವ್ಯೂ ಮತ್ತು ಗ್ರೋತ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಈ ಥರದ ಕಥೆಗಳನ್ನು ಮಾಡಬೇಕು ಅನ್ನುವಂಥದ್ದು ಎಷ್ಟು ನಿಮ್ಗೆ ಇನ್ಸ್ಪೈರ್ ಮಾಡುತ್ತೆ ಸರ್ ಈ ಥರದ ಕಥೆ? ಐ ಡೋಂಟ್ ಥಿಂಕ್ ವಿ ಶುಡ್ ಜನರಲೈಸ್ ದ ಐಡಿಯಾ ಸರ್. ಇದು ನನ್ನ ಐಡಿಯಾ, ಅವ್ರ ಐಡಿಯಾ ಅವ್ರದ್ದು. ಯಾರ್ಯಾರಿಗೆ ದೊಡ್ಡ ಸಿನಿಮಾ ಮಾಡಬೇಕು ಅಂತ ಇರಿಸೋ ಅದು ಅವ್ರ ಕನಸು ಸರ್. ಒಬ್ಬ ವ್ಯಕ್ತಿ ಬೆಳಗ್ಗೆ ಎದ್ದುಬಿಟ್ಟು ನಾನು ತುಂಬ ದೊಡ್ಡ ಸಿನಿಮಾ ಮಾಡಬೇಕು, ನಾನು ಗ್ಲೋಬಲ್ ತನಕ ಹೋಗಬೇಕು ಅಂತ ಆಸೆ ಪಡೋದು ತಪ್ಪೇ ಅಲ್ಲ. ಅದು ಅವ್ರ ಆಸೆ, ಅವ್ರ ಜೀವನದ ಆಸೆ. ನಾವು ಅದನ್ನು ಪಟ್ಟಿದ್ದೀವಿ. ಮಧ್ಯದಲ್ಲಿ ಒಂದು ಚಿಕ್ಕದಾಗಿ ಒಂದು ಇಡ್ಲಿ ವಡೆ ತಿನ್ನಬೇಕು ಅನ್ನೋದು ತಪ್ಪಲ್ವಲ್ಲ. ಹಾಗಂತ ಸಹ ಇಡ್ಲಿ ವಡೆಗೆ ಇದಿಲ್ಲ ಅನ್ಕೊಂಬೇಡಿ. ಅದಕ್ಕೆ ಇರೋದು ಅಷ್ಟೇ, ಆ ತೂಕ ಅಷ್ಟೇ. ಅಂದರೆ ಒಂದು ಬಡ್ಜೆಟ್ ಇಷ್ಟೇ ಬೇಕು ಅಷ್ಟೇ ಬೇಕು, ಏನು ಸುರಿದ್ರು ಅಷ್ಟೇ ಅನ್ನೋದು ಅಷ್ಟೇ, ಬಿಟ್ರೇನಿಲ್ಲ. ಕತೆ ಒಳಗೆ ತೂಕ ಇರ್ತಾವದು. ಈಗ ಆಟೋಗ್ರಾಫ್ ಕಥೆಯಲ್ಲಿ ತೂಕ ಆಯಿತು. ನಾನು ಮಾಡಿರೋ ವಿಕ್ರಾಂತ್ ರೋಣ ಅನ್ನೋದೊಂದು ಬಿಟ್ಟರೆ ಇನ್ನು ಎಲ್ಲದಕ್ಕೂ ಒಂದು ಸೀಮಿತವಾಗೇ ತೆಗೆದಿರೋ ಸಿನಿಮಾಗಳಲ್ಲ. ಬಟ್ ಅದನ್ನು ತೆಗೆದೇ ತಾನು ಇಲ್ಲಿವರೆಗೆ ಬಂದಿರೋದು ನಾನು. ಸೊ ಎವ್ರಿಬಡಿ ವಿಲ್ ಡೂ ಸರ್, ಇಟ್ ಈಸ್ ನಾಟ್ ಲೈಕ್ ದಟ್. ಬಟ್ ಒಬ್ಬ ವ್ಯಕ್ತಿ ಬೆಳಗ್ಗೆ ಎದ್ದು ಕನ್ಸ್ಕೊಂಡು ನಾನು ದುಡ್ಡದು ಮಾತ್ರ ಮಾಡಬೇಕು ಅಂತ ಹೊರಟವ್ರು ಈ ಥರನೂ ಮಾಡಬೇಕು ಅಂತ ಹೇಳೋದು ತಪ್ಪಾಗುತ್ತೆ. ಅವ್ರವ್ರ ಜೀವನ, ಅವ್ರವ್ರ ಕನಸು. ದೇ ಶುಡ್ ಗೋ ಆಫ್ಟರ್ ದ ಡ್ರೀಮ್, ನಾಟ್ ಲಿಸನ್ ಟು ವಾಟ್ ವಿ ಆರ್ ಸೇಯಿಂಗ್. ವಿ ಶುಡ್ ಡೂ ವಾಟ್ ವಿ ಫೀಲ್ ವಿ ಶುಡ್ ಡೂ, ದಟ್ಸ್ ಇಟ್. ಕೊನೆ ಪ್ರಶ್ನೆ ಸರ್. ಸರ್ ಸುದೀಪ್ ಅವರ ಪಾಯಿಂಟ್ ಆಫ್ ವ್ಯೂ, ಕಾಡುವಂತಹ ಸಿನಿಮಾ ಅಂದರೆ ಏನು ಸರ್? ತುಂಬ ವರ್ಷಗಳ ಕಾಲ ಈ ಸಿನಿಮಾಗಳನ್ನು ನಾವು ನೆನಪಿಟ್ಕೋಬೇಕು, ಈ ಥರ ಸಿನಿಮಾಗಳನ್ನ ಮಾಡಬೇಕು ಅನ್ನೋಂಥ ಪಾಯಿಂಟ್ ಆಫ್ ವ್ಯೂ. ನಿಮ್ಮ ಬಹಳಷ್ಟು ಸಿನಿಮಾಗಳು ಬಹಳಷ್ಟು ವರ್ಷ ಕಾಡ್ತವೆ. ಸುದೀಪ್ ಅವರ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಕಾಡುವಂತಹ ಸಿನಿಮಾ, ಕಾಡುವಂತಹ ಕತೆ ಅಂದರೆ ಏನು ಅಂತ ನನ್ನ ಪರ್ಸನಲ್ ಕ್ವಶನ್. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಪಾರ್ಟ್ ಸರ್. ನನಗೆ ಗೊತ್ತಿರೋದು ಆ ಮೂಮೆಂಟಲ್ಲಿ ಕತೆ ಇಷ್ಟ ಆಗಿರುತ್ತೆ, ನಾವು ಮಾಡಿರ್ತೀವಿ. ಅದು ಒಂದು ಅನ್ನ ಬೇಕಂತ ಇಟ್ಟಿರ್ತೀವಿ ಸರ್, ಪಾತ್ರೆ ಓಪನ್ ಮಾಡಿ ನೋಡಿದಾಗ ಅದು ಬಿರಿಯಾನಿ ಆಗೋಗಿರುತ್ತೆ, ಪ್ರಯತ್ನ ಇಲ್ಲದೆ. ಸೊ ಬಿರಿಯಾನಿನೇ ಮಾಡಬೇಕು ಅಂತ ಹೊರಟಾಗ ಅದು ಆಗಿರಲ್ಲ ನಮ್ಮ ಸಿನಿಮಾದಲ್ಲಿ. ನೋಡಿ, ನಾನು ತುಂಬ ದೊಡ್ಡ ಸಿನಿಮಾ ಮಾಡ್ತೀನಿ, ಎಲ್ಲರೂ ನೆನ್ಪಿಟ್ಕೊಳ್ಳೋಂಥ ಸಿನಿಮಾ ಮಾಡ್ತೀನಿ, ತಲೆ ಮೇಲೆ ಹೊಡೆದಂಗೆ ಮಾಡ್ತೀನಿ, 100 ಡೇಸ್ ಹೊಡೆದಂಗೆ ಹೇಳಿ ಮಾಡೋಕ್ಕಾಗಲ್ಲ ಸರ್. ಪ್ರಯತ್ನ ಪಡ್ಬೋದು ಅಷ್ಟೇ ನಾವು. ಆ್ಯಂಡ್ ಆಲ್ ದ ಬೆಸ್ಟ್ ಫಿಲ್ಮ್ಸ್ ಇಟ್ ಹಸ್ ಜಸ್ಟ್ ಹ್ಯಾಪನ್ಡ್ ಬಿಕಾಸ್ ನನ್ ಆಫ್ ಅಸ್ ಈಗ ಕುಕ್ಕರ್ ಒಳಗೆ ಏನು ಬೇಯ್ತದೆ ನಮ್ಗೆ ಗೊತ್ತಿಲ್ಲ ಸರ್. ಯಾವುದೇ ದೊಡ್ಡ ಸಿನಿಮಾ ತೊಗೊಳಕ್ಕೆ ಹೋದರೂ ಅವರು ಒಂದು ಸಿನಿಮಾ ಅಂದ್ಕೊಂಡು ಮಾಡಿದ್ದಾರೆ ಅಷ್ಟೇ. ಅದು ಎಲ್ಲಿಗೆ ಹೋಗ್ಬಿಟ್ಟಿದೆ ಅಂದರೆ ಅದು ಯು ಕಾಂಟ್ ಜಸ್ಟಿಫೈ ದಟ್. ಯು ಕಾಂಟ್ ಅದನ್ನು ನಾನು ವ್ಯಾಲಿಡೇಟಿ ಹೊತ್ತು ಕುತ್ಕೊಂಡು ಮಾಡೋಕ್ಕಾಗಲ್ಲ. ನನಗೆ ಗೊತ್ತಿದೆ ಅಂತಂದರೆ ದೊಡ್ಡ ತಪ್ಪಾಗ್ಬಿಡುತ್ತೆ ಅದು. ಐ ಡೋಂಟ್ ನೋ. ಇಂಪ್ರೆಸ್ ಆಯಿತು, ಅವ್ರ ಬೆಸ್ಟ್ ಎಫರ್ಟ್ಸ್ ಹಾಕಿದ್ವಿ, ಬೆಸ್ಟ್ ಕಾಸ್ಟಿಂಗ್ ಹಾಕಿದ್ವಿ, ಮಾಡಿದ್ವಿ. ಸಮ್ಟೈಮ್ಸ್ ಎವ್ರಿಥಿಂಗ್ ಗೋಸ್ ರಾಂಗ್. ಸ್ಟಿಲ್ ವಿ ಫೀಲ್ ಏನು ತಪ್ಪಾಯಿತು, ಅಷ್ಟು ಒಳ್ಳೆ ಕತೆ. ಸಮ್ಟೈಮ್ಸ್ ರಿಲೀಸ್ ಮಿಸ್ಟೇಕ್ ಆಗಿರುತ್ತೆ, ಟೈಮಿಂಗ್ ಮಿಸ್ಟೇಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ತುಂಬ ಒಂದು ಒಳ್ಳೆ ಮೂಡಲ್ಲಿ ಇರ್ತೀರ ಅನ್ಕೊಳ್ಳೋಣ ಎಲ್ಲರೂ, ಕರೆಕ್ಟ್. ಏನು ಹೇಳಿದ್ರು ನಗು ಬರುತ್ತೆ ನಿಮಗೆ, ಜೋಕೆ ಬೇಕಾಗಿಲ್ಲ. ಕುತ್ಕೊಳ್ಳ ಅಂದರೆ ಅಲ್ಲೂ ನಗ್ಬಿಟ್ಟಿರ್ತಾರೆ, ಯಾಕಂದ್ರೆ ಮೂಡ್ ಹಂಗಿರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ನೀವು ಭಾಳ ಡಲ್ಲಾಗಿ ಕೂತಿರ್ಬೇಕಾದ್ರೆ ಅದ್ಭುತವಾದಂಥ ಒಂದು ಜೋಕ್ ಹೇಳಿದ್ರು ನಿಮಗೆ ನಗು ಬರಲ್ಲ. ಹಾಗಂತ ಜೋಕಿನ ಮಿಸ್ಟೇಕ್ ಅಲ್ಲ, ಅದು ಟೈಮಿಂಗ್ ಮಿಸ್ಟೇಕ್ ಆಯಿತು. ಕತೆ ಸಿನಿಮಾ ಇಸ್ ಜಸ್ಟ್ ಲೈಕ್ ದಟ್. ಸಮ್ಟೈಮ್ಸ್ ಎಲ್ಲ ಚೆನ್ನಾಗಿರುತ್ತೆ ಸರ್, ರಿಲೀಸಿಂಗ್ ಟೈಮ್ ರಾಂಗ್ ಆಗಿರುತ್ತೆ. ಅಲ್ಲೇನೋ ಇವಾಗ ಫಾರ್ ಎಕ್ಸಾಂಪಲ್ ಮುಂಗಾರು ಮಳೆ ಬಂತು. ಮುಂಗಾರು ಮಳೆ ಬಂದಾಗ ಎಲ್ಲರೂ ಎಷ್ಟು ಆ ಸಿನಿಮಾಗೆ ವಾಲ್ಬಿಟ್ರು ಅಂದರೆ, ಮಾಡಿದ್ರೆ ಹಿಂಗಿರ್ಬೇಕು ಸಿನಿಮೆ, ಮಾಡಿದ್ರೆ ಈ ಥರ ಇರಬೇಕು. ಎಲ್ಲ ಸಿನಿಮಾಗಳು ಮನೆಗೆ ಹೋಗೋಕ್ಕೆ ಸ್ಟಾರ್ಟ್ ಆದವು. ಯಾವುದು ಆ್ಯಕ್ಚುಲಿ ರಾಂಗ್ ಸಿನಿಮಾ ಇರಲಿಲ್ಲ ಅವು. ಮೂಡ್ ಆಫ್ ದ ಪೀಪಲ್ ಅಲ್ಲ ಅಲ್ಲಿ ಹೋಗ್ಬಿಡುತ್ತೆ. ಆ ಟೈಮಲ್ಲಿ ಸಡನ್ನಾಗಿ ಒಂದು ಆ್ಯಕ್ಷನ್ ಬಂದ್ಬಿಡುತ್ತೆ. ಅವಾಗ ಎಲ್ಲ ಲವ್ ಸ್ಟೋರಿಗಳು ರಾಂಗ್ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ತವೆ. ಐ ಥಿಂಕ್ ಇಟ್ ಈಸ್ ಜಸ್ಟ್ ದಿ ಮೈಂಡ್ ಸೆಟ್ ಆಫ್ ದ ಪೀಪಲ್. ಎಲ್ಲದೂ ಕೂಡ್ಕೊಂಬರ್ಬೇಕು ಸರ್ ಸಮ್ಟೈಮ್ಸ್. ಆ್ಯಂಡ್ ಸಮ್ಟೈಮ್ಸ್ ಯಾಕೆ ಓಡ್ತಾವೆ ಅಂತ ಮಾಡಿದವ್ರಿಗೆ ಗೊತ್ತಿರಲ್ಲ. ಹೋಗುತ್ತೆ 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 ಆ್ಯಂಡ್ ದೆನ್ ಅದೇ ಫಾರ್ಮುಲಾ ಅಂದ್ಕೊಂಡು ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಹೋಗಿ ಫೇಲ್ ಆಗಿರ್ತಾರೆ. ಸಿನಿಮಾ ಜಸ್ಟ್ ಹ್ಯಾಪನ್ ಸರ್. ಐ ಥಿಂಕ್ ನೀವು ಸಿನಿಮಾ ನಿಮಗೆ ಕೈ ಹಿಡಿಯೋ ತನಕ ಮಾತ್ರ ನೀವು ಒದ್ದಾಡೋದು. ಅದಾದಮೇಲೆ ಸಿನಿಮಾ ಮಾಡ್ತಾ ಇರಬೇಕು. ಟು ಸ್ಟ್ಯಾಂಡ್ ಆ್ಯಂಡ್ ಪ್ರೀಚ್ ಐ ಥಿಂಕ್ ಇಸ್ ರಾಂಗ್. ಐ ಡೋಂಟ್ ಥಿಂಕ್ ಐ ಆಮ್ ಕೇಪಬಲ್ ಆರ್ ಎಲಿಜಿಬಲ್ ಟು ಎಕ್ಸ್ಪ್ಲೈನ್ ದಟ್ ಪಾರ್ಟ್. ಸರ್, ಸುದೀಪ್ ಅಂದರೆ ಬರೀ ಅಭಿಮಾನಿಗಳಿಗೆ ಅಷ್ಟೇ ಸೀಮಿತ ಅಲ್ಲ, ಕನ್ನಡ ಇಂಡಸ್ಟ್ರಿಯ ಹಾರ್ಟ್ ಬೀಟಲ್ಲಿ ನೀವು ಕೂಡ ಒಬ್ಬರು. ಇವತ್ತಿನ ಬೆಳವಣಿಗೆಗೆ ಇಂಡಸ್ಟ್ರಿ ಇದು, ಯಾಕೆಂದರೆ ನಿಮಗೆ ಗೊತ್ತಿರೋಂಗೆ ಒಂದು 6 ತಿಂಗಳಿಂದ ಇಂಡಸ್ಟ್ರಿನೇ ಮುಚ್ಚಿಬಿಡ್ತೀವಿ ಅನ್ನೋಂಥ ಪರಿಸ್ಥಿತಿ. ಎಷ್ಟೊಂದು ಜನ ಆತಂಕದಲ್ಲಿ ಟೆಕ್ನಿಷಿಯನ್ಸ್ ಎಲ್ಲ ಹೆಂಗಪ್ಪ ಮುಂದಿನ ಜೀವನ ಅಂತ. ಆ ಒಂದು ನಡಿಗೆಯಲ್ಲಿ ನಿಮ್ಮ ಒಂದು ಇದು ಏನು ಹೇಳ್ಬೋದು ಸರ್? ಇಂಡಸ್ಟ್ರಿ ಬೆಳವಣಿಗೆಗೆ ನಿಮ್ಮ ಒಂದು ಜವಾಬ್ದಾರಿ ಯಾವ ರೀತಿ ಇರ್ಬೋದು? ಇಲ್ಲ, ಮುಚ್ಚಿಲ್ವಲ್ಲ, ನಡೀತಾ ಇದಲ್ಲ. ಆ ಥರ ಒಂದು ಸ್ಥಿತಿ ಏರ್ಪಾಡಾಗಿತ್ತು. ಹಾಗೆ ಸಿನಿಮಾಗಳು ಓಡ್ತಾ ಇಲ್ಲ, ಬೇಜಾರಾಗಿರುತ್ತೆ. ಯಾವುದೋ ವಿಚಾರದಲ್ಲಿ ದುಡ್ಡು ಬಂದಿರಲ್ಲ, OTT ಯಾರು ಸ್ಯಾಟಲೈಟ್ ತೊಗೊಂಡಿರಲ್ಲ, ಥಿಯೇಟ್ರ್ಗಳು ಓಡ್ತಾ ಇರಲ್ಲ, ಆಗಿರುತ್ತೆ. ನೋವುಗಳಾಗದೆ ಯಾರಾದರೂ ಮಾತಾಡ್ತಾರ? ಬಟ್ ಹಾಗಂತ ನೆಕ್ಸ್ಟ್ ಡೇ ಅವರೇ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಿರ್ತಾರೆ. ಯಾಕಂದರೆ ಜೀವನ ಬಿಟ್ಕೊಡೋಕ್ಕಾಗಲ್ಲ, ಹಠ ಇರುತ್ತೆ ಎಲ್ಲರಿಗೂ. ನೋವಲ್ಲಿ ಮಾತಾಡೋದನ್ನು ಅದನ್ನು ಅಂತಿಮ ತೀರ್ಪು ಅಂತ ತೊಗೊಳಕ್ಕಾಗಲ್ಲ.
100 ಎಲ್ಲರೂ ನೀವಲ್ಲಿ ಏನಾರು ಹೇಳ್ತಾರೆ ಸಾಕು ನನಗೆ ಅಂದಿರ್ತಾರೆ. ಬಟ್ ದೆಲ್ ಕಮ್ ಅಪ್, ದೆಲ್ ಫೈಂಡ್ ದ ರೀಸನ್ ಟು ಲಿವ್ ಅಗೇನ್, ಗೆಟ್ ಇನ್ಸ್ಪೈರ್ಡ್. ಹೌದು, ವಾತಾವರಣ ಸರಿ ಇಲ್ಲ ಸರ್, ಏನು ಮಾಡೋಣ ಸರ್? ನಮ್ಮ ಸ್ಟೇಟಲ್ಲಿ ಎಲ್ಲ ಭಾಷೆಗಳು ಅದ್ಭುತವಾಗಿ ಓಡ್ತವೆ, ಏನು ಮಾಡೋಣ ಸರ್? ನಮ್ಮೆಲ್ಲ ಹೊಸೊಬ್ಬರು ಪಿಕ್ಚರು ಬರ್ತವೆ, ಒಂದೇ ಥಿಯೇಟ್ರ್ ಸಿಗಲ್ಲ, ಇಲ್ಲ ಜನ ಇರಲ್ಲ, ಏನು ಮಾಡೋಣ ಸರ್? ಈಗ ಯಾರನ್ನು ಕರೆಕ್ಟ್ ಮಾಡೋಣ? ನಾನು ಎಷ್ಟೋ ಹೊಸ ಸಿನಿಮಾಗಳು ನೋಡಿದ್ದೀನಿ, ಅದರಲ್ಲಿ ಎಷ್ಟೋ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದ್ದಾವೆ. ಪ್ರಮೋಷನಲ್ಲಿ ಏನೋ ಮಿಸ್ಟೇಕ್ ಆಗಿರ್ಬೋದು, ಬಟ್ ಪ್ರಮೋಷನ್ ಇಲ್ಲದೆ ಎಷ್ಟೋ ಹೊಸೊಬ್ಬರು ಪಿಕ್ಚರ್ ಬೇರೆ ಭಾಷೆದಲ್ಲಿ ಬಂದು ಓಡೋದು ನೋಡಿದ್ದೀವಿ. ಏನೋ ಒಂಚೂರು ಕೊರತೆ ಅನಿಸುತ್ತೆ ಅಷ್ಟೇ ಸರ್. ಏನಂದರೆ ಒಂದು ಯಾವುದೇ ಭಾಷೆನ ಪ್ರೀತಿಸೋದು ತಪ್ಪು ಅಂತ ನಾನು ಹೇಳೋದೇ ಇಲ್ಲ. ಯಾವಾಗ ಈಗ ಎಲ್ಲೇ ಒಂದು ತೊಳಕ್ಕೆ ಹೋಗಿ ನೀವು ನಮ್ಮಲ್ಲಿ ಎಷ್ಟೋ ಸತಿ ನಾನು ನೋಡಿದ್ದೀನಿ ಸರ್, ನೀವು ಯಾರಿಗೆ ಒಂದು ಭಾಷೆ ಕಲೀಲೇಬೇಕು ಅಂತ ಹೇಳೋದು ತಪ್ಪು, ಫೋರ್ಸ್ ಮಾಡೋದು ತಪ್ಪು, ಬರುವಂತ ಮಾಡಬಾರ್ದು ಯಾರಿಗೂ. ಬಟ್ ಹಾಗಂತ ಬಂದವರಿಗೂ ಕೂಡ ಯಾವ ಊರು ನಿಮ್ಗೆ ಅನ್ನ ಕೊಡ್ತಾ ಇದೆಯೋ, ಯಾವ ಭಾಷೆ ಅನ್ನ ಕೊಡ್ತಾ ಇದೆಯೋ ಅದ್ರ ಮೇಲೆ ಸ್ವಲ್ಪ ಗೌರವ ಇದ್ದರೆ, ಪ್ರೀತಿ ಇದ್ದರೆ ತುಂಬ ಚಂದ ಅಂತ ನಾನು ಹೇಳೋದು ಸರ್. ಪಕ್ಕದ ಮನೆ ತಾಯಿ ನಮಗೆ ಅನ್ನ ಹಾಕ್ತಾ ಇದ್ದಾರೆ ಅಂದಾಗ ಅವ್ರ ಭಾಷೆ ಕಲ್ತಿ ನಾವು ಊಟ ಮಾಡಬೇಕಾಗಿಲ್ಲ. ತಾಯಿ ಮೇಲೆ ಸ್ವಲ್ಪ ಮರ್ಯಾದೆ ಇರಲಿ. ಯಾಕಂದ್ರೆ ನಿಮ್ಮಮ್ಮ ಊಟ ಹಾಕಿಲ್ಲ ಅಂದಾಗ ಪಕ್ಕದಮ್ಮ ಊಟ ಹಾಕ್ತಾ ಇರ್ತಾನೆ ಇಲ್ವಾ? ಕೆಲವು ವೀಡಿಯೋಗಳು ನೋಡಿದ್ದೀನಿ ಸರ್, ಭಾಳ ಕೆಲವರು ಕನ್ನಡ ಕಲ್ತಿಲ್ಲ ಅನ್ನೋದು, ಇನ್ನು ಕನ್ನಡ ಮಾತಾಡೋಕ್ಕೆ ಬರ್ತಾ ಇಲ್ಲ ಅನ್ನೋದು, ಅದೆಲ್ಲ ಚೆನ್ನಾಗಿ ಹೇಳಿದ್ದಾರೆ, ಸೂಕ್ಷ್ಮವಾಗಿ ಹೇಳಿದ್ದಾರೆ. ಕೆಲವರು ಬಹಳ ದುರಂಕಾರದಲ್ಲಿ ಹೇಳಿದ್ದಾರೆ. ಏನಕ್ಕೆ ಕಲಿಬೇಕು? ನಾನು ಕಲಿಯಲ್ಲ, ಏನು ಮಾಡ್ತೀಯ? ಅವಾಗ ಏನಾಗುತ್ತೆ, ಅಲ್ಲಿ ಪಕ್ಕದಲ್ಲಿ ಒಬ್ಬ ನಿಂತಿರೋನಿಗೆ ಪ್ರವೋಕ್ ಆಗ್ತಾನೆ. ಪ್ರವೋಕ್ ಆದಾಗ ಅವ್ರದ್ದೊಂಥರ ಕೆಟ್ಟ ರಿಯಾಕ್ಷನ್ ಇರ್ಬೋದು. ಸೊ ಎಲ್ಲಿಂದ ಎಲ್ಲೋ ಹೋಗಿ ಎಲ್ಲೋ ನಿಂತಾಗ ಯಾಕೆ ಹಿಂಗೆ ಮಾಡ್ತೀರಾ, ಯಾಕೆ ಹಂಗೆ ಮಾಡ್ತೀರಾ, ಈ ಡಿಬೇಟ್ಸ್ಗಳು ಚೆನ್ನಾಗಿ ನಡೀತವೆ. ಬಟ್ ನಮ್ಮ ಊರು ಬೇಕು, ನಮ್ಮ ಊರಿನ ಅನ್ನ ಬೇಕು, ಕಲಿಬೇಡಿ. ಭಾಷೆ ಕಲೀಲಿಲ್ಲ ಅಂದ್ರೆ ನಾನು ಹೇಳ್ತಾ ಇರೋದು ಏನು ತಪ್ಪೇನಿಲ್ಲ ಸರ್, ಅದು ಬಲವಂತ ಮಾಡೋದು ತಪ್ಪಲ್ಲ. ಬಟ್ ಒಂಚೂರು ಸ್ವಾಭಿಮಾನ, ಅವ್ರು ಕಲಿತಾರೋ ಬಿಡ್ತಾರೋ, ನಮ್ಮವ್ರಿಗೆ ಸ್ವಲ್ಪ ನಮ್ಮ ಭಾಷೆ ಮೇಲೆ ಇನ್ನೊಂದು ಚೂರು ಸ್ವಾಭಿಮಾನ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಸರ್. ಆವಾಗ ಕನ್ನಡದವ್ರ ಮೇಲೆ ಒಂಚೂರು ಕಣ್ಣಾಡಿಸಿ, ಕನ್ನಡ ಕಲೆಗಳ ಮೇಲೆ ಸ್ವಲ್ಪ ಕಣ್ಣಾಡಿಸಿ, ತುಂಬ ಇಗ್ನೋರ್ ಮಾಡಬೇಡಿ. ಎಲ್ಲ ಸಿನಿಮಾ ಓಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಇಷ್ಟು ಇಗ್ನೋರ್ ಮಾಡೋವಂಥದ್ದು ಏನಿಲ್ಲ ಸರ್. ನಮ್ಮ ಕನ್ನಡ ಸಿನಿಮಾಗಳಿಗೆ ತುಂಬ ಇಗ್ನೋರ್ ಆಗುತ್ತೆ ಸಿಟಿ ಲೆವೆಲ್ಸಲ್ಲಿ. ಹಾರ್ಡ್ ಕೋರ್ ಕನ್ನಡ ಊರುಗಳು ತುಂಬ ಇದ್ದಾವೆ, ಅಲ್ಲಿ ನೀವು ಏನೇ ಮಾಡಿ ಚೆನ್ನಾಗಿ ಹೋಗ್ತವೆ, ಕನ್ನಡಕ್ಕೆ ಇನ್ನೂ ತುಂಬ ಬೆಲೆ ಇದೆ. ಈ ಪರಿಸ್ಥಿತಿಯಲ್ಲಿ ಯಾಕೆ ಎಲ್ಲರೂ ಈ ಥರ ಮಾತಾಡ್ತಾ ಇದ್ದಾರೆ ಅಂದರೆ, ಹೀಗಾದಾಗ ಏನು ಮಾಡ್ತಾರೆ ಹೇಳಿ ಅವರು? ಹೇಳಿ. ಇದು ನೀವು ಹೈದರಾಬಾದ್ಗೆ ಹೋಗಿದ್ದೀರಾ, ಬೇರೆ ಊರುಗಳಿಗೆ ಹೋಗಿದ್ದೀರಾ? ನಿಜವಾಗ್ಲೂ ಖುಷಿ ಆಗುತ್ತೆ ಅವ್ರ ಭಾಷೆಗಳಿಗೆ ಕೊಡುವಂಥ ಒಂದು ಪ್ರಾಮುಖ್ಯತೆ. ಯಾವುದೇ ಸಿನಿಮಾ ಬರಲಿ, ಒಂದು ಕಲ್ಚರ್ ಅವ್ರದ್ದು, ಒಂದು ಒಳ್ಳೆ ವಾರದಲ್ಲಿ ಒಂದು ಫ್ಯಾಮಿಲಿಯೆಲ್ಲ ಒಂದು ಊಟಕ್ಕೆ ಹೋಗ್ಬೇಕು, ಒಂದು ತೆಲುಗು ಸಿನಿಮಾ ನೋಡಬೇಕು ಅನ್ನೋದೊಂದು ಸಂಪ್ರದಾಯ. ಅಲ್ಲಿ ಇನ್ನೊಂದು ಊರಿಗೆ ಹೋಗಿ ಅಲ್ಲೂ ಅಷ್ಟೇ, ಎಲ್ಲ ಕಡೆ ಇದೆ ಸರ್. ನಮ್ಮಲ್ಲಿ ಮಾತ್ರ ಸ್ವಲ್ಪ ಕೊರತೆ ಇದೆ. ಸೊ ಈ ಕೊರತೆ ಏನಾಗುತ್ತೆ, ನಿರ್ಮಾಪಕರು ಇವ್ರ ಕೈಲಿ ಆ ನೋವಿನಿಂದ ಮಾತಾಡ್ಸುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಅದೇ ಇವತ್ತು ಚೇಂಬರ್ಲಿ ಹೊಸದಾಗಿ ಏನು ಅಧಿಕಾರ ತಗೊಂಡ್ರು, ಅಲ್ಲೂ ಒಂದು ಪ್ರೆಸ್ ಮೀಟ್ ಆಯಿತು. ಅವ್ರು ಹೇಳಿದ್ದು ಅದನ್ನೇ, ಸ್ಟಾರ್ ನಟರುಗಳು ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡಿದ್ರೆ ಈ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗುತ್ತೆ. ಅವು 3 ತಿಂಗಳು ಬರ್ತವೆ, 2 ತಿಂಗಳು 3 ತಿಂಗಳು ಸ್ಟಾರ್ ಬಂದರೆ ಒಂದು ಹಬ್ಬದ ವಾತಾವರಣ, ಜನ ಮನೆಯಿಂದ ಥಿಯೇಟ್ರಿಗೆ ಬರ್ತಾರೆ. ನಿಮ್ಮ ಪ್ರಶ್ನೆಯಲ್ಲೇ ಮಿಸ್ಟೇಕ್ ಆಯ್ತು ಗೊತ್ತಾ? ಈಗ ಸ್ಟಾರ್ ನಟರು ಒಂದೊಂದು ಸಿನಿಮಾ ಮಾಡಿದ್ರೆ ಇದೆಲ್ಲ ತೊಂದರೆ ಪರಿಹಾರ ಆಗುತ್ತೆ ಅನ್ನೋ ಥರ ಹೇಳಿದ್ರಿ ನೀವು. ಒಂದೊಂದು ಸಿನಿಮಾ ಮಾಡಿದ್ರೆ ಹೆಂಗೆ? ಅವ್ರು ಹೇಳೋದು ಸರ್, ವರ್ಷಕ್ಕೆ ಒಬ್ಬರು ಸ್ಟಾರ್ ಒಂದೊಂದು ಸಿನಿಮಾದಾರು ಮಾಡಿದ್ರೆ ಒಂದು 3 ತಿಂಗಳಿಗೆ ಒಂದೊಂದು ಸಿನಿಮಾ ಬಂದ್ರೆ ಒಂದು ವಾತಾವರಣ ಇರುತ್ತೆ, ಜನ ಈಚೆ ಬರಕ್ಕೆ. ಅಂದ್ರೆ ಒಬ್ಬರದೇ ಅಲ್ಲ, ಎಲ್ಲ ಸ್ಟಾರ್ ಸಿನಿಮಾ ಉಡ್ಸಕ್ಕೆ ಏನ್ ಅನ್ಕೊಂಡ್ರಿ ಯಾರು? ನಾನು ಒಬ್ಬರದೇ ಅಲ್ಲ ಸರ್ ಹೇಳ್ತಿರೋದು, ಎಲ್ಲ ಸ್ಟಾರ್ಗಳದ್ದು ಒಂದು 3 ತಿಂಗಳು ಒಂದೊಂದು ಸ್ಟಾರ್ ಬರ್ತಾ ಇದ್ರೆ ಒಂದು ಜನ ಫ್ಲೋಯಿಂಗ್ ಇರುತ್ತೆ, ಮನೆಯಿಂದ ಜನ ಥಿಯೇಟರ್ ಬರ್ತಾರೆ ಅನ್ನೋ ಒಂದು ಮಾತು. ತಪ್ಪಿಲ್ಲ ಪಾಪ, ಅವ್ರು ಹೇಳಿದ್ರೆ ಕರೆಕ್ಟೇ ಇದೆ ಸರ್. ಏನಾಗುತ್ತೆ, ಸಿನಿಮಾ ಬರೀ ಒಬ್ಬ ನಟನ ಮೇಲೆ ನಿಂತಿದ್ರೆ ಓಕೆ ಸರ್. ಕೆಲವು ಸಿನಿಮಾಗಳು ಕೆಲವು ನಟರಿಂದ ಡಿಲೇ ಆಗ್ಬೋದು. ನಾನು ನನ್ನ ಊಟ ಕೊಟ್ಟರೆ ನೆಲದ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಯಾವ ಸಿನಿಮಾನೂ ನನ್ನಿಂದ ಡಿಲೇ ಆಗಿಲ್ಲ ಸರ್. ನಾನು 24 ಗಂಟೆ ಕೆಲಸ ಮಾಡಿದ್ದೀನಿ. ನನ್ನ ಹತ್ರ ಕೆಲಸ ಮಾಡಿರೋರು ಎಲ್ಲರಿಗೂ ಒಂದ್ಸರಿ ದಯವಿಟ್ಟು ಕೇಳ್ಕೊಂಬನ್ನಿ. ನಾನು ನಿದ್ದೆನೇ ಮಾಡಲ್ಲ, ಅವರೇ ಬಲವಂತಾಗಿ ರೂಮಲ್ಲಿ ಕ್ಲಾಕ್ ಮಾಡ್ತಾ ಇರ್ತಾರೆ. ಕೆಲಸ ಮಾಡಿದ್ದೀನಿ ನಾನು. ಎಲ್ಲ ಕಾರಣಗಳಿಂದ ಡಿಲೇ ಆದಾಗ ನಾನು ಏನು ಮಾಡಲಿ? ಕತ್ತಿನ ಪಟ್ಟಿ ಹಿಡ್ಕೊಂಡ್ಲ, ಹೊಡಿಲ್ಲ, ಬೈಲ್ಲ. ಈಗ ನಾನು ಇದೇ ಸಿನಿಮಾ ಮ್ಯಾಕ್ಸ್ ರಿಲೀಸ್ ಮಾಡೋಕ್ಕೆ ಎಷ್ಟು ಒದ್ದಾಡಿದ್ದೀನಿ ನಾನು. ಎಲ್ಲಿಂದ ಜುಲೈಲಿ ಸ್ಟಾರ್ಟ್ ಮಾಡಿದ 2023 ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಫ್ಲಡ್ಸು ಅಂದ್ಬಿಟ್ಟು ಆ ಚೆನ್ನೈ ಫ್ಲಡ್ಸ್ ಅಂತ ಸ್ವಲ್ಪ ಡಿಲೇ ಆಗುತ್ತೆ, ಆಮೇಲೆ ಏನೇನೋ ಡೇಟ್ಸ್ಗಳು ಅದು ಇದು ಅಂತ ಹೋಗ್ತಾನೆ ಇತ್ತು. ನಾನು ಏನು ಮಾಡೋಕ್ಕಾಗತ್ತೆ? ಏನು ಮಾಡಲಿ ಹೇಳಿ? ವಿಕ್ರಾಂತ್ ರೋಣ ಕೋವಿಡಲ್ಲಿ ಯಾರು ಹೋದ್ರು ಸರ್ ಶೂಟಿಂಗಿಗೆ?
ಕನ್ನಡ ಸಿನಿಮಾಗಂತ ತಾನೇ ನಾನು ಹೋದೆ, ನನ್ನ ಸಿನಿಮಾ ಅಂತ ತಾನೇ ಹೋದೆ. ಯಾರು ಇಡೀ ದೇಶದ್ದು ಇದರಲ್ಲೇ ಯಾರು ಮಾಡ್ತಾರೆ? ಯಾವ ಗ್ಲೋಬಲಲ್ಲೇ ಎಲ್ಲ ಸಿನಿಮಾ ಶಟ್ ಆದಾಗ ನಾನು ಫಸ್ಟ್ ಆ್ಯಕ್ಟರ್ ಟು ಗೋ ಟು ಸೆಟ್ ವಿಕ್ರಾಂತ್ ರೋಣ. ಅದೇ ಕೇರ್ ಮಾಡಿಲ್ಲ ನಾನು. ಆಯ್ತು ನಡೀರಿ ಮಾಡೋಣ ಅಂತ ಹೋದವನು. ನನ್ನ ಪ್ರಯತ್ನ ಇರುತ್ತೆ ಇವರೇ, ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಬಟ್ ಐ ಥಿಂಕ್ ಆ ಎಫರ್ಟ್ ಹಾಕಬೇಕಾದ್ರೆ ದರ್ ಆರ್ ಲಾಟ್ ಮೋರ್. ನಾನು ಕಲಿತೀನಲ್ಲ, ಎಲ್ಲ ಇನ್ನೊಂದಿಷ್ಟು ಡೀಟೇಲಿಂಗ್ಸ್ ನೋಡಬೇಕು. ಆದಷ್ಟು ನೋಡ್ತಾ ಇದ್ದೀವಿ ಈಗ, ನೋಡಿ ಮಾಡೋಣ. ಬಟ್ ಅವ್ರು ಹೇಳಿದ್ರೆ ಖಂಡಿತ ತಪ್ಪೇನಿಲ್ಲ. ಪ್ರಯತ್ನಗಳನ್ನ ಮಾಡ್ತಾಯಿದ್ದೀವಿ ಸರ್. ಬೇರೆಯವ್ರ ಜವಾಬ್ದಾರಿ ಅಂತ ನಾನು ತೊಗೊಳಕ್ಕಾಗಲ್ಲ. ನಂದು ನಾನು ಹೇಳ್ಬಲ್ಲೆ. ನಾನು ಅವಲ್ಲೇ ಹೇಳ್ದಂಗೆ ಅಟ್ಲೀಸ್ಟ್ ಒಂದು 18 ಮಂತ್ಸಲ್ಲಿ, ನೆಕ್ಸ್ಟ್ 18 ಮಂತ್ಸಲ್ಲಿ ಒಂದು 2 ಸಿನಿಮಾ ಕೊಡೋ ಥರ ಪ್ರಯತ್ನ ಅಂತೂ ನಾನು ಮಾಡ್ತೀನಿ ಸರ್. ಆ್ಯಂಡ್ 100% ಅವ್ರು ಹೇಳಿರೋ ಆ ಮಾತಿಗೆ ನಾನು ಸ್ಪಂದಿಸ್ತೀನಿ. ಹಾಂ, ನನಗೆ ಯಾವಾಗ ಕೆಲವರು ಕತೆ ಬರೆಯೋದು ನಿಲ್ಲಿಸ್ತಾರೋ ನನಗೆ ಅವಾಗ ನಾನು ಬರ್ಕೋತೀನಿ ಸರ್. ಇವಾಗ ಬಹಳ ಪ್ರೀತಿಯಿಂದ ನಾನು ಒಂದು ಮಾತು ಯಾವಾಗಲೂ ಹೇಳ್ತೀನಿ ಸರ್, ಒಬ್ಬ ಕಲಾವಿದ ಫ್ಲಾಪ್ ಆಗಿರೋದ್ರಿಂದ ಸಾಯಲ್ಲ ಸರ್. ಯಾವಾಗ ಒಬ್ಬ ಕಲಾವಿದನಿಗೆ ಯಾರು ಕತೆ ಬರಿತಾಲ್ವೋ ಅವಾಗ ಅವನು ಹೋದ, ಒಂದು ಆಪ್ಷನ್ ಆಗಿರ್ತಾರೆ, ಇಲ್ಲ ಹೋದ ಅಂತ ಅರ್ಥ. ಬಟ್ ಇಲ್ಲಿ ಪ್ರತಿನಿತ್ಯನೂ ಒಂದು ಕತೆ ಬರ್ಕೊಂಡು ನನಗೆ ಬರಬೇಕಾದ್ರೆ ನಾನು ಯಾವುದೋ ಒಂದು ಸಿನಿಮಾ ರೆಡಿ ಇಟ್ಟಿರ್ತೀನಿ ನಿರ್ದೇಶನಕ್ಕಂತ ಅನೌನ್ಸ್ ಮಾಡ್ತಾ ಇರ್ತೀವಿ. ಅವಾಗ ಒಂದು 5 ಜನ ಬರ್ತಾರೆ, ನೀವೇ ಬೇಕು, ಇದು ಹಿಂಗೆ ಅಂದ್ಕೊಂಡಿದ್ದೀವಿ, ಹೀಗೆ ಅಂದ್ಕೊಂಡಿದ್ದೀವಿ ಅಂತ. ಅದೇನಾಗುತ್ತೆ, ಸಡನ್ಲಿ ವಾಂಟ್ ಟು ಬಿ ಸಬ್ಮಿಸಿವ್ ಟು ದೆಮ್ ಅಷ್ಟೇ. ಅವ್ರ ಕನಸಿಗೆ ಅವ್ರು ಮಾಡ್ತಾರೋ ಒಂದು ಪೇಂಟಿಂಗಲ್ಲಿ ಒಂದು ಕಲರ್ ಆಗೋಕ್ಕೆ ಇಷ್ಟಪಡ್ತೀವಿ ಅಷ್ಟೇ ನಾವು. ಇಟ್ ಈಸ್ ನಾಟ್ ದಟ್ ಐ ವಾಂಟ್ ಟು ಡು, ಐ ಡೋಂಟ್ ವಾಂಟ್ ಟು ಡು, ಬಟ್ ಐ ಡೆಫಿನೆಟ್ಲಿ ವಾಂಟ್ ಟು ಡು ಆ್ಯಂಡ್ ಐ ವಿಲ್ ಡು. ಎಸ್ ಸರ್, ಮಾಡ್ತೀವಿ ಸರ್. ಐ ವಿಲ್ ಅದೇ ಹೇಳಿದ್ದು, ಇದೆಲ್ಲದಕ್ಕೂ ಪೋಸ್ಟ್ಪೋನ್ ಆಯ್ತು ಅಷ್ಟೇ ಅದು. ಬಟ್ ಐ ಥಿಂಕ್ ಅಟ್ಲೀಸ್ಟ್ ಇನ್ ದ ಕಮಿಂಗ್ ಇಯರ್ ಅಟ್ಲೀಸ್ಟ್ ಐ ವಿಲ್ ಸ್ಟಾರ್ಟ್. ಪ್ರೀ-ರಿಲೀಸ್ ಇವೆಂಟ್ ಬೇರೆ ಇದೆಯಲ್ಲ ಸರ್, ಪ್ರೀ-ರಿಲೀಸ್ ಇವೆಂಟ್ ಬೇರೆ ಇದೆ ಚಿತ್ರದುರ್ಗದಲ್ಲಿ. ಚಿತ್ರದುರ್ಗದಲ್ಲಿ 22ನೇ ತಾರೀಕು ನಾನೊಂದು ಶಿವಣ್ಣ ಅವ್ರದ್ದು ಇದರಲ್ಲಿ ಹೇಳಿದ್ದೆ ಅಲ್ಲಿ ಆಗಬೇಕು ಅಂತ. ಅವ್ರದ್ದು ಜನಗಳ ಆಸೆ ಇತ್ತು. ಸೊ 22nd ಪ್ರೀ ರಿಲೀಸ್ ಇವೆಂಟ್ ಚಿತ್ರದುರ್ಗದಲ್ಲಿದೆ. ದಯವಿಟ್ಟು ಎಲ್ಲರೂ ಬನ್ನಿ. ಆ್ಯಂಡ್ ಎಸ್, ಚಿತ್ರದುರ್ಗದಲ್ಲಿರೋ ಎಲ್ಲ ನನ್ನ ಸ್ನೇಹಿತರಿಗೆ, ಅಕ್ಕಪಕ್ಕ ಊರುಗಳಲ್ಲಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಸುರಕ್ಷಿತವಾಗಿ ಬನ್ನಿ, ಸುರಕ್ಷಿತವಾಗಿ ಹೋಗಿ. ಆ್ಯಂಡ್ ಅಕ್ಕಪಕ್ಕದಲ್ಲಿ ಇರೋರನ್ನು, ನಿಮ್ಮ ಅಕ್ಕಪಕ್ಕ ನಿಂತಿರೋರನ್ನು ದಯವಿಟ್ಟು ಸುರಕ್ಷಿತವಾಗಿ ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ದಟ್ಸ್ ಆಲ್ ಐ ವಿಲ್ ಸೇ. ಪ್ಲೀಸ್. ಆ್ಯಂಡ್ ಐ ವಿಲ್ ಚಿತ್ರದುರ್ಗದಲ್ಲಿ ಸಿಗ್ತೀನಿ ಎಲ್ಲರಿಗೂ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಇಷ್ಟು ದೂರ ಬಂದು ಒಂದು ನಿಮಿಷ ಮೈಕ್ ಚಿತ್ರದುರ್ಗ ಅಂತ ಹೇಳಿದ್ರೆ ಅಲ್ಲಿ ಪ್ರೀ ರಿಲೀಸ್ ಇವೆಂಟ್ ಮಾಡ್ತಿದ್ರು. ಅಲ್ಲಿ ಬಗ್ಗನಾಡು ಅಂತ ಹೇಳ್ಬಿಟ್ಟು ಒಂದು ಊರಲ್ಲಿ. ಸೊ ನಿಮ್ಮ ಫೋಟೋನ ಪ್ರತಿಯೊಂದು ಮನೆಯಲ್ಲೂ ಇದೆ. ಹಾಗೇನೆ ಮ್ಯಾಕ್ಸ್ ಸಿನಿಮಾ ಶುರುವಾದಾಗಿಂದನೂ ಸಹ ಒಂದು ಆಂಬುಲೆನ್ಸ್ ನ ಶುರು ಮಾಡಿಬಿಟ್ಟು ಈಗಾಗಲೇ 87 ಸಮಥಿಂಗ್ ಜನರ ಒಂದು ಪ್ರಾಣವನ್ನು ಉಳಿಸಿದ್ದಾರೆ. ಅದ್ರ ಜೊತೆಗೆ ಒಂದು 17-18 ಒಂದು ಅನಾಥ ಶವಗಳನ್ನ ಸಾಗಿಸೋದಕ್ಕೆ ಕಷ್ಟಪಟ್ಟಿದ್ದಾರೆ. ಅಂಡ್ ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾರೆ. ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಸರ್? ಆ ಥರ ಎಲ್ಲ ಮಾಡಿದಾಗ ನನಗೆ ಭಯ ಆಗುತ್ತೆ ಸರ್. ಅವ್ರ ಪ್ರೀತಿ ನನಗೆ ಅರ್ಥ ಆಗುತ್ತೆ, ಅದಕ್ಕೆ ನಾನು ಸ್ಪಂದಿಸಿದ್ದೀನಿ ಕೂಡ. ಬಟ್ ಅದೆಲ್ಲ ಏನಾಗುತ್ತೆ, ಬಿಕಾಸ್ ಐ ಆಮ್ ಅ ವೆರಿ ಸ್ಮಾಲ್ ಹ್ಯೂಮನ್ ಬೀಯಿಂಗ್. ನಾನು ಬೆಳಗ್ಗೆ ಅದ್ರ ರಾತ್ರಿವರೆಗೂ 25 ಮಿಸ್ಟೇಕ್ಸ್ ಮಾಡಿರ್ತೀನಿ. ಆ ಸ್ಥಾನದಲ್ಲಿ ಕೂರಿಸಿದಾಗ ಏನಾಗುತ್ತೆ, ಅದನ್ನು ತುಂಬ ಭಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಐ ಆಮ್ ನಾಟ್ ಅ ಪರ್ಫೆಕ್ಟ್ ಪರ್ಸನ್. ಐ ಡೂ ಮೈ ಓನ್ ಮಿಸ್ಟೇಕ್ಸ್. ಐ ಡೋಂಟ್ ಅವ್ರ ನಂಬಿಕೆಗೆ ನಾನು ಅಡ್ಡ ಬರೋಕ್ಕೆ ಹೋಗಲ್ಲ. ಬಟ್ ನನಗೆ ಅದಕ್ಕೆ ಜಾಸ್ತಿ ಕಣ್ಣಾಡ್ಸೋಕ್ಕೆ ಹೋಗಲ್ಲ. ಐ ಥಿಂಕ್ ದಟ್ ವಿಲ್ ಅಲೋ ಮಿ ಟು ಬಿ. ಬಟ್ ಐ ಆಮ್ ಹ್ಯಾಪಿ ದಟ್ ಎಲ್ಲ ಒಂದು ಕಡೆ ಇಫ್ ಯು ಹ್ಯಾವ್ ಇನ್ಸ್ಪೈರ್ಡ್ ದೆಮ್ ಟು ಡೂ ಸಮಥಿಂಗ್ ನೈಸ್, ದಟ್ ಮೀನ್ಸ್ ನಾನು ಏನು ಮಾಡ್ತಾ ಇದ್ದೀನೋ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಬೆಟ್ರ್ ಸರ್. ಎಕ್ಸ್ಟ್ರಾ ಮಾಡೋದು ಬೇಡ, ಕಮ್ಮಿ ಮಾಡೋದು ಬೇಡ, ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸೊ ಮಚ್.